ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಮ್ಮ ಮನೆಗೆ ರಕ್ಷು, ಮಂಜು ಹಾಗೆಯೇ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ. ಸೊ ಅವ್ರ ಜೊತೆ ಕಳೆದ ಒಂದು ಸ್ವಲ್ಪ ಕ್ಷಣಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವ್ಲಾಗಲ್ಲಿ. ಸೊ ಅವರು ಬಂದಾಗ ಒಂದು 12:30 ಹಂಗಾಗಿತ್ತು ಟೈಮು. ನಮ್ಮಮ್ಮ ಅಡುಗೆ ಕೂಡ ಮಾಡಿದರು, ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಕೂಡ ಮಾಡಿದ್ವಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹೀಗೆ ಚಿಟ್ ಚಾಟ್ ಎಲ್ಲ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಾನು, ನನ್ನ ತಂಗಿ ಹಾಗೆಯೇ ನನ್ನ ತಮ್ಮ ಇಬ್ಬರೂ ಕೂಡ, ಅಂದರೆ ಮಂಜು ಮತ್ತು ರಕ್ಷು ಇಬ್ಬರೂ ಕೂಡ ನಮ್ಮ ಬಿಲ್ಡಿಂಗ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ನಮ್ಮ ಅಜ್ಜಿ ಜೀವನ ಇದ್ದಾಗ ಗಾಡಿನಲ್ಲೇ ಬರ್ತೀನಿ, ನನಗೆ ಅಲ್ಲಿ ಡೌನೆಲ್ಲ ಇಳಿಯೋಕ್ಕಾಗಲ್ಲ, ತುಂಬ ಕಾಲು ನೋವಾಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ನಮ್ಮ ಅಜ್ಜಿ ನಾಳೆ ಹೇಗಿದ್ರು ಜೀವನ ಇರ್ತಾರಲ್ಲ ಅವಾಗ ಅವ್ರ ಜೊತೆ ಬರ್ತಾರೆ ಅಂತ ಅಂದ್ಕೊಂಡು ನಾನು, ನನ್ನ ತಮ್ಮ ಮತ್ತು ತಂಗಿನಿಬ್ರು ಕರ್ಕೊಂಡು ಹೋದೆ. ನಾನು ರಕ್ಷು ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದಿದ್ವಿ. ಆ್ಯಕ್ಚುಲಾಗಿ ಏನಂತ ಅಂದರೆ ಇಲ್ಲಿ ಬಿಲ್ಡಿಂಗ್ ಹತ್ರ ಬರೋ ಅಂಥ ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಹೀಗೆ ಬಂದಿದ್ದು. ನಮ್ಮ ರಕ್ಷು ಮನೆ ನೋಡಿರಲಿಲ್ಲ ಅಲ್ವಾ, ಹಾಗಾಗಿ ಕರ್ಕೊಂಡು ಬಂದೆ. ಹಾಗೆಯೇ ಇಲ್ಲಿ ಏನೆಲ್ಲ ಕೆಲಸ ನಡೆದಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ನಾನು ಮಧ್ಯಾಹ್ನ ನಮ್ಮ ಅಜ್ಜಿ ಮತ್ತು ರಕ್ಷು ಇಬ್ಬರು ಕೂಡ ಬಂದರು. ಅದಾದಮೇಲೆ ಅಲ್ಲೇ ಇದ್ದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡಿಕೊಂಡು. ಸೊ ಇವಾಗ ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದಿದ್ದಾಯಿತು. ಹೇಗಿದೆ ರಕ್ಷು ನಮ್ಮ ಮನೆ? ಚೆನ್ನಾಗಿದೆಯಾ? ಯಾರು ಇಷ್ಟ ಅಂದರೆ ಸೆಕೆಂಡ್ ಫ್ಲೋರ್ ಇಷ್ಟ ಆಯಿತಾ, ಥರ್ಡ್ ಫ್ಲೋರ್ ಇಷ್ಟ ಆಯಿತಾ? ಸೆಕೆಂಡ್ ಫ್ಲೋರ್. ಹಾಲು ಇರೋದು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೊ ಇನ್ಮೇಲೆ ಬಂದ್ಬಿಡು ನಮ್ಮ ಮನೆಗೆ. ಬರ್ತೀನಿ ಅಕ್ಕನ ಮನೆಗೆ. ಸೊ ಒಂಥರ ಚೆಂದ ಅನ್ಸುತ್ತಲ್ವ, ಬಂದರೆ ಎಲ್ಲ ಎಂಜಾಯ್ ಮಾಡ್ಬೋದು. ಮತ್ತು ನಂಗೆ ಮೇಯ್ನ್ ಪಾರ್ಟ್ ನಮ್ಮ ಮನೆಯಲ್ಲಿ ಏನು ಇಷ್ಟ ಅಂತ ಅಂದರೆ, ಎಲ್ಲನೂ ಇಷ್ಟ, ಬಟ್ ಇಲ್ಲಿ ಟೆರೇಸ್ ತುಂಬ ಇಷ್ಟ. ಏನಕ್ಕೆ ಅಂತ ಅಂದರೆ ನಮ್ಮ ಕಸಿನ್ಸ್ ಎಲ್ಲ ಬಂದಾಗ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಸ್ಪೆಷಲಿ ಪಾನಿಪುರಿ ಪಾರ್ಟಿ ಮಾಡ್ಬೋದು. ಸೊ ನಾವು ಫಸ್ಟ್ ಇದ್ದಿದ್ದ ಮನೆಯಲ್ಲಿ, ರಕ್ಷು ಗೊತ್ತಾ ನಿನಗೆ, ನಾವೊಂದು ರೆಂಟ್ ಮನೆಯಲ್ಲಿದ್ವಿ ನೋಡು, ಟೆರೇಸ್ ಮೇಲೆ. ಗೊತ್ತು. ಅಲ್ಲಿ ಪಾನಿಪುರಿ ಪಾರ್ಟಿ ಎಲ್ಲ ಮಾಡ್ತಾಯಿದ್ವಲ್ಲ, ಸೊ ಅದೇ ರೀತಿಯಾಗೇ ಇಲ್ಲೂ ಪಾನಿಪುರಿ ಪಾರ್ಟಿ ಮಾಡ್ಬೋದು ನಮ್ಮ ಟೆರೇಸಲ್ಲಿ. ಸಕ್ಕತ್ತಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ನಾನು ನಿಜವಾಗ್ಲೂ ಅದನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೆ ಗೊತ್ತಾ. ನಮ್ಮ ರಕ್ಷು ಎಸ್ಪೆಷಲಿ ಒಂದು 2 ಸರಿ 3 ಸಲ ಏನೋ ಬಂದಿರಬೇಕಲ್ವಾ ಆ ಮನೆಗೆ. ಬಟ್ ಅದಾದಮೇಲಿಂದ ಈಗ ನಾವು ರೀಸೆಂಟಾಗಿ ಖಾಲಿ ಮಾಡಿದ್ವಲ್ಲ ಅಲ್ಲಿ ಯಲಹಂಕದಲ್ಲಿ 2 BHK, ಆ ಮನೆಗೆ 1 ಸರಿ ಏನೋ ಬಂದಿದ್ದಾಳೆ. ಅದಾದಮೇಲೆ ಇಲ್ಲಿ 1-2 ಸರಿ ಬಂದಿದ್ದಾಳೆ. ಸೊ ನೋಡಿ, ನಮ್ಮ ಮಂಜು ಕೂಡ ಬಂದ. ಆ್ಯಕ್ಚುಲಾಗಿ ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ, ಬಟ್ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ನಮ್ಮ ರಕ್ಷು ಅವಳೆ ಹೇರ್ ಕಲರ್ ಮಾಡ್ಕೊಂಡಿದ್ದಾಳೆ, ನಮ್ಮ ಅತ್ತೆ ಮಾಡಿರೋದು. ಚೆನ್ನಾಗಿ ಬಂದಿತ್ತು. ನಾನು ನೀಟಾಗಿ ಜಡೆ ಎಣೆದ್ಬಿಟ್ಟಿದ್ದೀನಿ ಅವಳಿಗೆ. ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಾಗಿ ಕಲರ್ ತಿರ್ಗೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ಜಡೆ ಎಣೆದ್ಬಿಟ್ಟು ಅವಳಿಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾ ಇದೆ. ಸೊ ಬನ್ನಿ ಮಂಜು, ಹೇಗಿದೆ ನಮ್ಮ ಮನೆ? ಚೆನ್ನಾಗೈತೆ. ನಿಂಗೆ ಯಾವ ಫ್ಲೋರ್ ಇಷ್ಟ ಆಯಿತು? ಸೆಕೆಂಡ್ ಫ್ಲೋರಾ, ಥರ್ಡ್ ಫ್ಲೋರಾ? ರೂಮ್ ಇರೋದಾ? ಅದೇ ಚೆನ್ನಾಗಿದೆ. ಅಪ್ಪ ರೂಮು ಮತ್ತೆ ನಿಮ್ಮದು ಮತ್ತೆ ಅಣ್ಣ ರೂಮು ಚೆನ್ನಾಗಿದೆಯಾ? ಆ ಕಡೆ ಬಾಲ್ಕನಿ ಬರುತ್ತೆ ನೋಡ್ದ. ರಕ್ಷು ಸೆಕೆಂಡ್ ಫ್ಲೋರ್ ಇಷ್ಟ ಆಯ್ತಂತೆ, ಹಾಲ್ದು. ಏನೋ ನನಗೆ ನಿಜವಾಗ್ಲೂ ನಮ್ಮ ಕಸಿನ್ಸ್ ಎಲ್ಲ ಈ ರೀತಿ ಬಂದು ನಮ್ಮ ಮನೆಯೆಲ್ಲ ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಕೂಡ ಇನ್ನು ಅಭಿ, ಶಶು ಅವರೆಲ್ಲರೂ ಬರಬೇಕು. ಅವ್ರು ಆ್ಯಕ್ಚುಲಾಗಿ ಮೋಲ್ಡ್ ಆಗೋ ಟೈಮಲ್ಲಿ ಬಂದಿದ್ದು ನಮ್ಮ ಮನೆಗೆ, ಅದಾದಮೇಲಿಂದ ಬಂದೇ ಇಲ್ಲ. ನೋಡೋಣ ಯಾವಾಗ ಬರ್ತಾರೆ ಅಂತ. ಅವರೆಲ್ಲರೂ ಕೂಡ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ನಮ್ಮ ಮನೆಗೆ ಇಲ್ಲಿ ನಾವು ಶಿಫ್ಟ್ ಆದಮೇಲೆ ಅವರೆಲ್ಲರೂ ಕೂಡ ಬರಬೇಕು, ನಾವು ಇಲ್ಲೆಲ್ಲ ಪಾನಿಪುರಿ ಪಾರ್ಟಿ ಮಾಡಬೇಕು. ಅದೆಲ್ಲ ನಿಜವಾಗ್ಲೂ ಕಾಯ್ತಾ ಇದ್ದೀನಿ ನಾನು, ಯಾವುದೇ ರೀತಿ ಇರುತ್ತೆ ಅಂತ. ಸೊ ಈಗ ಬನ್ನಿ ಹೋಗೋಣ. ಇಲ್ಲಿ ಎಮ್ಸ್ಯಾಂಡೆಲ್ಲ ಹಾಕಿದ್ದಾರೆ, ಪ್ಲಾಸ್ಟಿಕ್ ಎಮ್ಸ್ಯಾಂಡು, ಅದನ್ನೆಲ್ಲ ಹಾಳು ಮಾಡ್ತಾಯಿದ್ದ. ನೀನು ಕರ್ಕೊಂಡು ಕೆಳಗಡೆ ಹೋಗ್ತೀನಿ ಈಗ. ಬಾ ಹೋಗೋಣ, ಬಾ ಕೆಳಗಡೆ ಹೋಗೋಣ. ಬಾ ಈಗ ಅಲ್ಲೆಲ್ಲ ನೋಡಿ ಎಷ್ಟು ಗಲೀಜು ಮಾಡ್ತಾಯಿದ್ದೀನಿ ನೀನು. ಬಾ ಹೋಗೋಣ ಬಾ. ಸರಿ ನಾವು ಹೋಗ್ತೀವಿ, ನೀನು ಇಲ್ಲೇ ಇರೋ ಆಯಿತಾ? ಬಾಯ್. ಬಾ ರಕ್ಷು, ನಾವು ಹೋಗೋಣ ಇವನ್ನೆಲ್ಲ ಬಿಟ್ಟು. ಇಲ್ಲಿ ಕಟ್ಟೆ ಹಾಕ್ಸ್ತೀನಿ ಕುತ್ಕೊಳ್ಳೋಕ್ಕೆ. ಅಲ್ಲಿತ್ತಲ್ಲ ನಾವು ಟೆರೆಸ್ ಮನೆಯಲ್ಲಿ ಇದ್ದಾಗ, ಅದೇ ಥರ ಕಟ್ಟೆ ಹಾಕ್ಸ್ತೀನಿ. ನೈಟ್ ಟೈಮು ಹಿಂಗೆ ಹಾಕ್ಸ್ತೀನಿ. ನೀನು ನಿಂತಿದ್ಯಲ್ಲ ಅದೇ ಇದರಲ್ಲಿ. ನಮ್ಮಪ್ಪ ಆಮೇಲೆ ನಮ್ಮ ಅಜ್ಜಿ ಅವರೆಲ್ಲರೂ ಕೂಡ ತಿರುಪತಿಗೆ ಹೋಗ್ತಾ ಇದ್ದಾರೆ, ನನ್ನ ತಂಗಿ ಹಾಗೆಯೇ ಮಂಜು ಅವ್ರ ಜೊತೆ. ಸೊ ನಾವು ಕೂಡ ಹೋಗೋ ಪ್ಲ್ಯಾನ್ ಇತ್ತು ಫಸ್ಟ್. ಆ್ಯಕ್ಚುಲಾಗಿ ಎಲ್ಲರೂ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮಪ್ಪ ನೈಟ್ ಡ್ರೈವ್ ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮಪ್ಪ ಆ ಥರ ಹೇಳಿದ್ಮೇಲೆ ಸರಿ ನೀವೇ ಹೋಗ್ಬಿಟ್ಟು ಬನ್ನಿ, ನಾವು ಇನ್ನೊಮ್ಮೆ ಯಾವಾಗಾದರೂ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಇಲ್ಲೂ ಕೂಡ ನಾವು ಕೆಲಸ ಎಲ್ಲ ನೋಡ್ಕೊಬೇಕು. ಹಾಗೆಯೇ ನಾಳೆ ನನ್ನ ಬರ್ತಡೇ ಕೂಡ ಹೌದು. ನನ್ನ ಬರ್ತಡೇ ದಿನ ಎಲ್ಲರೂ ಕೂಡ ತಿರುಪತಿಗೆ ಹೋಗ್ತಾಯಿದ್ದಾರೆ ಅಂತ ಒಂದು ಖುಷಿ. ಹಾಗೆಯೇ ನಾನು ನನ್ನ ಮಗನ್ನ ಕೂಡ ಕಳಿಸ್ತಾ ಇದ್ದೀನಿ ನಮ್ಮ ಮನೆಯಿಂದ. ಅಟ್ಲೀಸ್ಟ್ ಅಪ್ಪು ಆದರೂ ಹೋಗ್ಬಿಟ್ಟು ಬರಲಿ ತಿರುಪತಿಗೆ ಅಂತ.
ಸೊ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ರಕ್ಷು, ಮಂಜು, ಚಿಂಟು ಇಷ್ಟು ಜನ ಕೂಡ ಇರ್ತಾರೆ. ಜೊತೆಗೆ ಜೀವನ್ ಕೂಡ. ಹೌದು, ಜೀವನ್ಗೆ ನಾಳೆ ರಜಾ, ಮೇಡೆ ಎಲ್ಲರಿಗೂ ಕೂಡ ರಜೆ ಇದೆ. ಒಂದು ರಾಶಿ ಬಟ್ಟೆ ಇದೆ, ಮರ್ಚಬೇಕು. ಅದನ್ನೆಲ್ಲ ಬಂದು ಮಡಿಸ್ತೀನಿ. ಹಾಗೆಯೇ ನಮ್ಮ ರಕ್ಷುನೂ ಕೂಡ ಕರ್ಕೊಂಡು ಬಂದೆ. ಸೊ ಬಂದು ಹೀಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ಜೀವನ್ ಕೂಡ ಇನ್ನೂ ಬಂದಿರಲಿಲ್ಲ. ಹೀಗೆ ಏನೋ ಕಾಮಿಡಿ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಇವಾಗ ಒಂದು ಹಾಗೇ ಬಟ್ಟೆ ಎಲ್ಲ ತೊಗೊಂಡಿದ್ದೆ. ಸೊ ಆ ಬಟ್ಟೆನೂ ಕೂಡ ಹಾಗೆ ಕೊಟ್ಬಿಟ್ಟು ತಿರುಪತಿಗೆ ಹೋಗೋದಕ್ಕೆ ಬರ್ತೀನಿ. ಹಾಗೇನೆ ಇನ್ನೊಂದು ಏನು ಗೊತ್ತಾ, ನಾನೊಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ, ತೋರಿಸ್ತೀನಿ ಅದನ್ನು ನಿಮಿಷ. ಹಿಂಗೆ ಇಟ್ಕೊರೋ. ಸೊ ಈ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ. ತುಂಬ ನನಗೂ ಕೂಡ ಕಂಫರ್ಟಬಲ್ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡು ರಿಟರ್ನ್ ಹಾಕಿದ್ದೀನಿ. ನಾಳೆ ಮೋಸ್ಟ್ಲಿ ಬಂದು ಪಿಕಪ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿಯಾಗಿ ಇದೆ. ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ನನ್ನ ಬರ್ತ್ಡೇಗೆ ಅಂತ ಆ್ಯಕ್ಚುಲಾಗಿ ತೊಗೊಂಡೆ, ಬಟ್ ಫಿಟ್ಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಇದನ್ನು ರಿಟರ್ನ್ ಮಾಡ್ತಾ ಇರೋದು. ಸೊ ನೋಡಿಬಿಟ್ಟು ನೀವು ಕೂಡ ಇಷ್ಟ ಆದರೆ ತೊಗೊಳ್ಳಿ. ನಾನು ಇಲ್ಲಿ ತರಿಸಿರೋದು ಒಂದು XL ಸೈಜ್. ಸೊ ನೋಡ್ಬೋದು, ಫುಲ್ ಲಾಂಗ್ ಗೌನು. ಈ ರೀತಿ ಕೆಳಗಡೆ ಕೂಡ ಎಂಬ್ರಾಯ್ಡ್ರಿ ಬರುತ್ತೆ. ಸೊ ನೋಡ್ಬೋದು, ಈ ರೀತಿ ಥ್ರೆಡ್ ಎಂಬ್ರಾಯ್ಡ್ರಿ ಬರುತ್ತೆ ಫ್ಲವರ್ ಡಿಸೈನಲ್ಲಿ. ಚೆನ್ನಾಗಿದೆ, ಒಂಥರ ಫ್ರಿಲ್ ಎಲ್ಲ ಬಂದಿದೆ. ಸೊ ಅದೇ ಒಂಥರ ಲುಕ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಕಲರ್ ಬಂದುಬಿಟ್ಟು ರಾಮ ಗ್ರೀನ್ ಕಲರ್ ಬರುತ್ತಲ್ಲ, ಆ ಥರ ಚೆನ್ನಾಗಿದೆ. ಸೊ ನೀವೇನಾದರೂ ನೋಡಿ ತೊಗೊಳ್ತೀರಾ ಅಂದರೆ ತೊಗೊಳ್ಳಿ. ನನಗೆ ಪರ್ಸ್ನಲಿ ಇಷ್ಟ ಆಯಿತು ಡಿಸೈನ್ ಎಲ್ಲ, ಬಟ್ ಏನಂತ ಅಂದರೆ ಫಿಟ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್, ಹಾಗಾಗಿ ರಿಟರ್ನ್ ಮಾಡ್ತಾ ಇರೋದು. ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಡಿಸೈನ್ ಎಲ್ಲ ಯಾವ ರೀತಿ ಬಂದಿದೆ ಅಂತ. ಫುಲ್ ಬಂದುಬಿಟ್ಟು ಎಂಬ್ರಾಯ್ಡ್ರಿ ಡಿಸೈನ್ ಬರುತ್ತೆ. ಸ್ಲೀವ್ಲೆಸ್ ಹಾಗೇ ಇದು, ಇದಕ್ಕೆ ಸ್ಲೀವ್ಸ್ ಬರೋಲ್ಲ. ನಾನು ಅದನ್ನು ಕೂಡ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಸ್ಲೀವ್ಸ್ ಬರೋಲ್ಲ. ಆಮೇಲೆ ಜೀವನ್ ಹೇಳಿದ್ರು ಸ್ಲೀವ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಮತ್ತು ಹಂಗೆ ಹೇಳಿದ್ಮೇಲೆ ನನಗೆ ಯಾಕೋ ಫಿಟ್ಟಿಂಗ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅದಾದಮೇಲೆ ಸ್ಲೀವ್ ಕೂಡ ಇಲ್ಲ ಅಲ್ವಾ, ಹಾಗಾಗಿ ಸರಿ ರಿಟರ್ನ್ ಮಾಡೋಣ. ಇದೇ ಪ್ರೈಸ್ಗೆ ಬೇರೆ ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ರಿಟರ್ನ್ ಮಾಡ್ತಾರೆ. ನೋಡ್ಬೋದು, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನ ಹಾಕಿದ್ದಾರೆ. ಲೈನಿಂಗಿಗೆ ಒಂಥರ ಸಿಲ್ಕ್ ಮೆಟೀರಿಯಲ್ ಬರುತ್ತಲ್ಲ, ಆ ಥರ ಚೆನ್ನಾಗಿದೆ. ಫುಲ್ ಲೆಂತ್ ಬರುತ್ತೆ ಲೈನಿಂಗ್ ಕೂಡ. ಸೊ ನೋಡಿಕೊಂಡು ಇಫ್ ಇನ್ ಕೇಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ತೊಗೊಳ್ಳಿ. ಬಟ್ ನನಗೇನೋ ಅಷ್ಟೊಂದು ಓಕೆ ಅಂತ ಅನಿಸ್ಲಿಲ್ಲ, ಹಾಗಾಗಿ ರಿಟರ್ನ್ ಮಾಡ್ತಾ ಇರೋದು ಅಷ್ಟೇ. ಚೆನ್ನಾಗಿದೆ, ಬಟ್ ಕಲರ್ ಬೇರೆ ತೊಗೋಬೇಕಿತ್ತು. ಇದರಲ್ಲಿ ಕಲರ್ 2 ಆಪ್ಷನ್ಸ್ ಇತ್ತು. ಒಂದು ಈ ಕಲರು, ಇನ್ನೊಂದು ಬಂದ್ಬಿಟ್ಟು ಡಾರ್ಕ್ ಬ್ಲೂ ಕಲರ್, ನೇವಿ ಬ್ಲೂ. ಆ ಕಲರ್ 2 ಆಪ್ಷನ್ ಇತ್ತು. ನೇವಿ ಬ್ಲೂನು ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ನಂಗೆ ಏನಾದ್ರೆ ಸ್ಲೀವ್ ಇಲ್ಲ ಅಲ್ವಾ, ಬಿಡು ಹೋಗ್ಲಿ. ಮತ್ತೆ ಅದೊಂದು ಪ್ರಾಬ್ಲಮ್ ಅಷ್ಟೇ. ಎಷ್ಟು ಅದು ಸ್ಲೀವ್ಲೆಸ್ ವೇರ್ ಮಾಡ್ತೀರಾ ಅಂತಂದ್ರೆ ಎಷ್ಟು? ಸೊ ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು 1299 ರೂಪೀಸ್, ಫ್ರೀ ಶಿಪ್ಪಿಂಗ್. ಏನು ಅನ್ಸುತ್ತೆ, ವರ್ತ್ ಅನ್ಸುತ್ತಾ? ನನಗೆ ಹೆಂಗೆ ಅನಿಸ್ತು ಗೊತ್ತಾ, ಪ್ರಾಂಪ್ಟಾಗಿ ಹೇಳಬೇಕು ಅಂತ ಅಂದರೆ, ಅಲಂಕಾರ್ಗೆ ಹೋಗಿದ್ದಿದ್ರೆ ನಮಗೆ 1000 ರೂಪೀಸ್ 1200 ರೂಪೀಸಲ್ಲೇ ಫುಲ್ ಗ್ರ್ಯಾಂಡ್ ಆಗಿರೋ ಅಂಥ ಡ್ರೆಸ್ ಸಿಗ್ತಾ ಇತ್ತು ಅಂತ ಅನಿಸ್ತು. ವಿತ್ ದುಪ್ಪಟ್ಟ. ಇದು ದುಪ್ಪಟ್ಟ ಕೂಡ ಇಲ್ಲ, ಜಸ್ಟ್ ಡ್ರೆಸ್ ಸಿಂಗಲ್ ಗೌನ್ ಥರ ಅಷ್ಟೇ. ನೋಡೋಣ. ನಾನು ಅದಕ್ಕೇ ಸರಿ ಅಂದ್ಬಿಟ್ಟು ಆ ಡ್ರೆಸ್ನ ಆರ್ಡರ್ ಮಾಡಿದ್ದೆ. ಏನು ಗೊತ್ತಾ, ಬರ್ತಡೇ ದಿನ ಅಟ್ಲೀಸ್ಟ್ ಒಂದು ಹೊಸ ಬಟ್ಟೆನ ವೇರ್ ಮಾಡಬೇಕು. ಇಲ್ಲ ಅಂತ ಅಂದರೆ ಅದು ಬರ್ತಡೇ ಅಂತಲೇ ಅನ್ಸ್ಕೊಳ್ಳಲ್ಲ. ನನಗೆ ಎಸ್ಪೆಷಲಿ ನಾನೇನು ಸೆಲೆಬ್ರೇಟ್ ಮಾಡಬೇಕು ಆ ಥರ ಎಲ್ಲ ನನಗೆ ಇಷ್ಟ ಇಲ್ಲ. ಜಸ್ಟ್ ನನ್ನ ಬರ್ತಡೇ ದಿನ ಹೊಸ ಬಟ್ಟೆ ಹಾಕೊಂಡು ಫುಲ್ಲು ಖುಷಿಯಾಗಿ ಓಡಾಡ್ಬಿಟ್ರೆ ನಂಗೆ ಅದೇ ಖುಷಿ. ಒಂದು ಡ್ರೆಸ್ ಕೂಡ ತೊಗೊಂಡಿದ್ದೀನಿ ಬರ್ತಡೇಗೆ ಆ್ಯಕ್ಚುಲಾಗಿ. ಸೊ ಅದನ್ನು ನಾನು ನನ್ನ ಬರ್ತಡೇ ಬ್ಲಾಗಲ್ಲೇ ಶೇರ್ ಮಾಡ್ಕೊಳ್ತೀನಿ. ನೋಡೋಣ ಅದನ್ನು ಇಟ್ಕೊಳ್ತೀನ ಏನು ಅಂತ. ಆ್ಯಕ್ಚುಲಾಗಿ ಏನು ಅಂತ ಅಂದರೆ ಅದು ಇವತ್ತು ಬಂದಿರೋದು. ನಾನು ಇವನ್ ವೇರ್ ಕೂಡ ಮಾಡಿ ನೋಡಿಲ್ಲ, ಬಟ್ ಮೆಟೀರಿಯಲ್ ವೈಸ್ ಎಲ್ಲ ಇಷ್ಟ ಆಯಿತು. ಸೊ ಹಾಗಾಗಿ ಇಟ್ಕೊಂಡಿದ್ದೆ. ನೋಡೋಣ, 2 ಸದ್ಯಕ್ಕೆ ಇಟ್ಬಿಟ್ಟು ಅಲ್ಲಿ ಹೋಗ್ತೀನಿ. ಮಮ್ಮಿಗೆ ಹ್ಯಾಪಿ ಬರ್ಡೇ ಹೇಳಲ್ವಾ? ನನಗೆ ಹ್ಯಾಪಿ ಬರ್ಡೇ ಹೇಳಲ್ವಾ? ಹಾಂ, ಜೇಜಿಗೆ ಹೋಗ್ಬಿಟ್ಟು ಬರ್ತೀಯಾ? ಇಲ್ಲಿ ನೋಡಿಲ್ಲೇ ಎಲ್ಲಿ ಹೋಗ್ತಾರದು? ಹ್ಯಾಪಿ ಬರ್ಡೇ ಮಮ್ಮಿ ಅಂತ ಹ್ಯಾಪಿ ಟು ಯು ಮಮ್ಮಿಗೆ ಹೇಳಿದ್ರೆ ಕೊಡೋದು. ಹೇಳೋದಕ್ಕೆ ಕೊಡ್ತಾರೆ. ನೀ ಹೇಳಲ್ಲ ಅಂದರೆ ಕೊಡ್ಬೇಡ ಕಣ್ರಿ. ಕೊಡಲ್ಲ. ಹೋಗು, ಕೇಕ್ ಕೊಡ್ಬೇಡ. ಅಲ್ಲಿ ತಂದಿಕ್ಕಿದೀವಲ್ಲ ಆ ಕೇಕ್ ಕೊಡ್ಬೇಡ ಅವನಿಗೆ. ಹೇಳು ಅದಕ್ಕೆ ಹ್ಯಾಪಿ ಬರ್ತ್ಡೇ ಮಮ್ಮಿ ಮಾಡ್ಬಿಟ್ಟು ಹೋಗೋರೆ. ಥ್ಯಾಂಕ್ ಯು ಮಗ್ನೆ, ಥ್ಯಾಂಕ್ ಯು.
ಮಂಜೂರು ರಾಣಿ ಆಫೀಸಿಂದ ಬಂದು ರೆಡಿಯಾಗಿ ಆಮೇಲೆ ಅವರು ಇಲ್ಲಿ ಅಮ್ಮನ ಮನೆಗೆ ಬಂದಾಗ ಟೈಮ್ 10:30 ಏನೋ ಆಗಿತ್ತು. ಸೊ ಅವ್ರು ಬಂದಮೇಲೆ ಒಂದು 5 ನಿಮಿಷ ಅಷ್ಟೇ ಇದ್ದಿದ್ದು. ಆಮೇಲೆ ಎಲ್ಲರೂ ಕೂಡ ಇವಾಗ ತಿರುಪತಿಗೆ ಹೊರಡ್ತಾ ಇದ್ದಾರೆ. ನಮ್ಮ ಅಪ್ಪಂಗೆ ನೈಟ್ ಡ್ರೈವ್ ಎಲ್ಲ ಮಾಡೋದಕ್ಕಾಗಲ್ಲ, ಇಲ್ಲಾಂತಂದರೆ ನಾವೆಲ್ಲರೂ ಕೂಡ ಹೋಗ್ಬೋದಾಗಿತ್ತು. ಇವಾಗ ಅವರೆಲ್ಲ ಹೋಗ್ತಿದ್ದಾರಲ್ಲ ಅದೇ ಖುಷಿ. ಯವ್ವ ರಕ್ಷಾ, ಇದೇನಿ ಚಪ್ಪಲಿ ನಾನು ಕಾಲಿಗಿದ್ದ ಅದು ಡೊನಾಲ್ಡ್ ಡಕ್ ಮಿಕ್ಕಿ ಮೌಸ್ ಡೊನಾಲ್ಡ್ ಡಕ್ ತಾನೆ ಬರೋದು ಬ್ಲೂ ಕಲರ್ ಹೇಳು. ಅದಕ್ಕೆ ಕಾಲಿಂಗೆ ಅಲ್ವಾ? ಅದೇನಮ್ಮ ಒಂದೇ ಒಂದು ಬ್ಯಾಗ್ ಇಟ್ಕೊಬಿಟ್ಟಿದ್ಯಾ ಬಟ್ಟೆಯಲ್ಲಿ? ಅಮ್ಮ ಏನೋ ಅದೇನದು ಹ್ಯಾಂಡ್ ಬ್ಯಾಗ್ ಬೇಕಂತ ರಾಣಿ ಮೊಬೈಲ್ ಗಿಬೈಲ್ ಎಲ್ಲ ತಗೊಂಡ ಹ್ಯಾಂಡ್ ಬ್ಯಾಗ್ ಬೇಕು. ಹ್ಯಾಂಡ್ಲ್ ಬ್ಯಾಗು ಹ್ಯಾಂಡ್ ಬ್ಯಾಗ್ ಕೊಡ ಮನೆಗೆ ಹ್ಯಾಂಡ್ ಬ್ಯಾಗ್ ಕೊಡಮ್ಮ ಹಾಕೊಂಡು ಹೋಗೋಣ. ಇದು ಅಭ್ಯಾಸ ಇಲ್ಲ, ಅದಕ್ಕೆ ಹ್ಯಾಂಡ್ ಬ್ಯಾಗ್ ಬ್ಯಾಗ್ ಇಟ್ಕೊಳ್ಳೋದ. ಆಮೇಲೆ ಇಲ್ಲಿ ಇದು ಹಾಕೋಬಿಟ್ಟೆ ಅಲ್ಲಿ ಬಿಟ್ಬಿಟ್ಟು ಹ್ಯಾಂಡ್ಲ್ ಮಾಡಕ್ಕೆ ಆಗಿಲ್ಲ ಬ್ಯಾಗ್. ಇದು ಹ್ಯಾಂಡ್ಲು ಅಮ್ಮ, ಈ ಮಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡು. ಹ್ಯಾಂಡ್ಲ್ ಬ್ಯಾಗ್ ಜೊತೆಗೆ ಇದನ್ನ ಹ್ಯಾಂಡ್ಲ್ ಮಾಡು. ಮುಂದಕ್ಕೆ ಹಾಕೊಂಬಿಡೆ ಅಪ್ಪನ ಇವಾಗೇನ್ ಚಿಂತೆ ಎಲ್ಲ. ಒಂದು ಮೊದ್ಲೇ ಅವಾಗ ಲಾಸ್ಟ್ ತಿರುಪತಿಗೆ ಹೋದಾಗ ಚಿಂತೆ ಹಂಗೆ. ಇನ್ನು ಮುಂದೆ ಅಲ್ಲೆಲ್ಲ ಕಾಡೇ ಇಲ್ಲ ಬಿಡು, ಎಲ್ಲ ಹೈವೇನೆ ಅಲ್ಲಿ. ಪಾಪ ಇಲ್ಲಿಂದ 4 ಅಪ್ಪು ಏನ್ ಮಲ್ಕೊಂಡ್ಬಿಡ್ತಾನೆ ಬಿಡು, ಇವಾಗ್ಲೇ ಇಷ್ಟೊತ್ತಿಗೆ ಮಲ್ಕೊಂತಾನೆ. ತಿರುಪತಿ ಅಮ್ಮ ಫಸ್ಟ್ ಕಾಲಿಕ್ಕು. ಅಮ್ಮ ಕಾರು ಅಮ್ಮನ ಕಾರ್ ಅಷ್ಟು ಉದ್ದ ಐತೆ. ಫಸ್ಟ್ ಹ್ಯಾಂಡ್ಲ್ ಬೇಕು. ಅಮ್ಮ ಫುಲ್ ಖುಷಿ ರಾಣಿ ಅಲ್ವಾ ಅಮ್ಮ? ಬಾಯ್ ಬಾಯ್ ಬಬ್ಬು, ಬಾಯ್ ಬಾಯ್. ಹಾರ್ಡ್ ಕ್ಯಾಶ್ ಅಲ್ಲಿ ಒಂದು 500 ಕೊಡ್ರಿ ಇಲ್ಲಿ. ಫೋನ್ ಪೇಗೆ ದುಡ್ಡು ಕಳಿಸ್ಬಿಡು ಅಪ್ಪು. ಏಯ್ ಪಪ್ಪ ಕಾಸು ಕೊಟ್ಟಿಲ್ಲ. ಏ ಅಪ್ಪು ಬಾಯ್, ಬಾಯ್. ಲವ್ ಯು. ಏಯ್ ಅಪ್ಪನಂತ ಕಾಸಿಸ್ಕೊಡಲ್ಲಿ, ಕಾಸಿಸ್ಕೊಡು. ಬಾಯ್ ಬಾಯ್. ಫೋನ್ ಪೇ ಮಾಡ್ಬಿಡು ಪಪ್ಪ. ಥ್ಯಾಂಕ್ ಯು ಬಬ್ಬು. ನೆಟ್ಟಿಗೆ ಹಾಕೊಳ್ಳೋ, ಅವ್ನಿಗೆ ಉಲ್ಟಾ ಆಗ್ತಾವ. ನೆಟ್ಟಿಗೆ ಹಾಕೋ ಅಪ್ಪಾಚಿ ಜೊತೆಗೆ. ಸರಿ ಹೋಗ್ಬಿಟ್ಟು ಬನ್ನಿ, ನನ್ನ ಮಗನ ಹುಷಾರಾಗಿ ನೋಡ್ಕೊಳ್ಳಿ. ಅಪ್ಪನ ಇಡ್ಗಿ ಬಾಯ್. ಜಾಗ ಬಿಡ್ರು. ಹೋಗಿ ಬನ್ನಿ, ಈಡಿಗೆ ಎಲ್ಲ ಹೊಡೆಯಲ್ದ. ಬಾಯ್ 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 ಅಮ್ಮ, ಬಾಯ್ ಅತ್ತೆ, ಬಾಯ್ ಅಪ್ಪು. ಇಲ್ಲ ಹಂಗೆ ಹೋಗ್ಬೇಕೇನಲ್ಲ. ಸೊ ಮೊದಲಿಗೆ ಎಲ್ಲರೂ ಕೂಡ ಹೋಗೋಣ ತಿರುಪತಿಗೆ ಅಂತ ಪ್ಲ್ಯಾನ್ ಆಗಿದ್ದು. ಒಂದು ನಮ್ಮ ರಾಣಿಯವ್ರ ಕಾರಲ್ಲಿ, ಇನ್ನೊಂದು ಪಪ್ಪ ಅವ್ರ ಕಾರಲ್ಲಿ ಹೋಗೋಣ ಅಂತ. ಪಪ್ಪ ನೈಟ್ ಡ್ರೈವ್ ಮಾಡೋದಕ್ಕಾಗಲ್ಲ ನನಗೆ, ಬೆಳಗ್ಗೆ ಹೊರಡೋಣ ಅಂತ ಹೇಳಿದ್ರು. ಬಟ್ ಬೆಳಗ್ಗೆ ಆದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಆದರೆ ನೆಕ್ಸ್ಟ್ ಡೇ ಕೂಡ ರಜಾ ಹಾಕ್ಕೊಳ್ಬೇಕು. ಅದಾಗಲಿಲ್ಲ ದರ್ಶನ ಅಂತ ಅಂದರೆ ಅದ್ರ ನೆಕ್ಸ್ಟ್ ಡೇ ಕೂಡ ರಜಾ ಹಾಕ್ಕೊಳ್ಬೇಕಾಗತ್ತೆ. ಬಿಕಾಸ್ ಲಾಂಗ್ ಡ್ರೈವ್ ಮಾಡಿ ನೆಕ್ಸ್ಟ್ ಡೇನೇ ಆಫೀಸ್ಗೆ ಹೋಗಬೇಕು ಅಂತಂದ್ರೆಲ್ಲ ಆಗಲ್ಲ ಅಂತ ಮಂಜು ಅವ್ರು ಹೇಳಿದ್ರು. ನೈಟೇ ಹೊರಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ನಾವು ತಿರುಪತಿಲಿ ಇರ್ತೀವಿ. ಆಮೇಲೆ ದರ್ಶನ ಮಾಡಿಕೊಂಡು ಸಂಜೆ ಅಷ್ಟೊತ್ತಿಗೆಲ್ಲ ವಾಪಸ್ ಬರ್ಬೋದು ಅಂತ ಅಂದ್ಕೊಂಡು ಹೊರಟಿರೋದು. ಸೊ ಈ ರೀತಿ ಆಯಿತು. ನಮಗೂ ಕೂಡ ಒಂಥರ ಖುಷಿ, ಒಂಥರ ಬೇಜಾರು ಅಂತ ಹೇಳ್ಬೋದು. ಬಿಕಾಸ್ ಎಲ್ಲರೂ ಹೊರಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಹಾಗೆಯೇ ನನಗೆ ವೆಂಕಟೇಶ್ವರ ಅಂದರೆ ತುಂಬ ಇಷ್ಟ. ಹೇಗೋ ತಿರುಪತಿಗೆ ಹೋಗ್ತಾ ಇದ್ದೀನಲ್ಲ ಅಂತ ತುಂಬ ಖುಷಿಯಾಗಿದ್ದೆ. ಬಟ್ ಆಮೇಲೆ ಲಾಸ್ಟಲ್ಲಿ ಈ ಥರ ಅಂದ್ಬಿಟ್ರಲ್ಲ, ಅದಕ್ಕೆ ಸ್ವಲ್ಪ ಬೇಜಾರೇ ಆಯಿತು. ಬಟ್ ಏನೂ ಮಾಡೋದಕ್ಕಾಗಲ್ಲ. ದೇವ್ರು ಯಾರನ್ನು ನೋಡಬೇಕು ಅಂತ ಇರ್ತಾರೆ ಅಲ್ವಾ. ಸೊ ಆವಾಗ ಮಾತ್ರ ನಾವು ಹೋಗಿ ದರ್ಶನ ಮಾಡೋದಕ್ಕಾಗೋದು. ನಮ್ಗೆ ಯಾವಾಗ ಆ ಪುಣ್ಯ ಸಿಗುತ್ತೋ ನಾವು ಕೂಡ ಆವಾಗಲೇ ಹೋಗಿ ದರ್ಶನ ಮಾಡ್ಕೊಳ್ಳೋದು. ಸೊ ಹುಷಾರಾಗಿ ಹೋಗ್ಬಿಟ್ಟು ಬಂದರೆ ಅಷ್ಟೇ ಸಾಕು. ಇವಾಗ ನಾವು ಕೂಡ ಅವರೆಲ್ಲ ಹೊರಟ ಮೇಲೆ ನಮ್ಮ ಮನೆಗೇ ಬಂದು ಎಲ್ಲರೂ ಕೂತ್ಕೊಂಡು ಹೀಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. 12 ಗಂಟೆವರೆಗೂ ಆಲ್ಮೋಸ್ಟ್ ಎದ್ದಿದ್ವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ವಿಶ್ ಮಾಡಿಬಿಟ್ಟು ಆಮೇಲೆ ಮಲ್ಕೊತೀವಿ ಅಂತ ಹೇಳಿದ್ರು. ಹಾಗಾಗಿ ಹೀಗೆ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ರಕ್ಷು, ಮಂಜು ಅವ್ರ ಲೈಫಲ್ಲಿ ಏನೆಲ್ಲ ಕಾಮಿಡಿ ಇನ್ಸಿಡೆಂಟ್ಸ್ ಎಲ್ಲ ನಡೆದಿರುತ್ತಲ್ವ ಇವಾಗ ಸದ್ಯಕ್ಕೆ, ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾಯಿದ್ರು. ಹಾಗೆಯೇ ನಾವು ಕೂಡ ಅಲ್ಲಿ ಬಿಲ್ಡಿಂಗ್ ಹತ್ರ ಏನಾದರೂ ಕಾಮಿಡಿ ಸೀನ್ಸ್ ಎಲ್ಲ ಆಗ್ತಾ ಇರುತ್ತೆ ಕೆಲವೊಂದೆಲ್ಲ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೆ ನಾನು. ಸೊ ಈ ರೀತಿ ಏನಾದರೂ ಅವಾಗವಾಗ ನಡೆದಿರುತ್ತಲ್ಲ ಸ್ಟೋರೀಸ್, ಅದನ್ನೆಲ್ಲ ಶೇರ್ ಮಾಡ್ಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ಕೊಂಡಿರ್ತೀವಿ ನಾವು ಕಸಿನ್ಸ್ ಎಲ್ಲ ಸೇರಿದಾಗ. ಪ್ರತಿ ವರ್ಷ ಕೂಡ ನಮ್ಮ ಅಭಿ, ಶಶು, ನಮ್ಮ ಮಂಜು ಆಂಟಿ ಎಲ್ಲರೂ ಕೂಡ ಬರ್ತಾಯಿದ್ರು. ನಾನು ಫಸ್ಟಿಂದನೂ ಕೂಡ ಅಷ್ಟೇ, ನಾನು ಹುಟ್ಟಿದಾಗಿಂದ ಅಂತ ಅಂದ್ಕೊಳ್ತೀನಿ ಮೋಸ್ಟ್ಲಿ. ಪ್ರತಿ ವರ್ಷ ಅಭಿ, ಶಶು ಮತ್ತು ನಮ್ಮ ಚಿಕ್ಕಮ್ಮ ಅವರು
ಅವ್ರ ಜೊತೆನೇ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ಬಟ್ ಇದೇ ಅನಿಸುತ್ತೆ ಫಸ್ಟ್ ವರ್ಷ ನಾನು ಅವ್ರು ಇಲ್ದಂತೆ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು. ಒಂದು ಸ್ವಲ್ಪ ಬೇಜಾರು ಕೂಡ ಇತ್ತು, ಬಟ್ ಏನೂ ಮಾಡೋದಕ್ಕಾಗಲ್ಲ. ಅವರೆಲ್ಲರೂ ನೆಕ್ಸ್ಟ್ ವರ್ಷ ನಿಮ್ಮ ಮನೆಯಲ್ಲೇ ಬರ್ತಡೇ ಸೆಲೆಬ್ರೇಟ್ ಮಾಡೋಣ, ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ, ಅಭಿಶಶಿಗೂ ಕೂಡ ಕಾಲೇಜ್ ಇದೆ ಅಂತ ನಮ್ಮ ಚಿಕ್ಕಮ್ಮ ಹೇಳಿದ್ರು. ಸೊ ಹೀಗಿತ್ತು ಅಷ್ಟೇ. ಆಮೇಲೆ ಅವರು ಕೂಡ ಕಾಲ್ ಮಾಡಿ ವಿಶ್ ಮಾಡಿದ್ರು. ಸೊ ಜೀವನ್ ಕೂಡ ಕೇಕ್ ತೊಗೊಂಡು ಬಂದಿದ್ರು. ನೈಟ್ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು 12 ಗಂಟೆ ಆಯಿತು. ನಾನು 12 ಗಂಟೆ 5 ನಿಮಿಷ ಕೊಟ್ಟಿರೋದು. ಆವಾಗಲೇ ಎಲ್ಲ ವಿಶ್ ಮಾಡಿ ಅಂತ ಸುಮ್ಮನೆ ಕೂರಿಸಿದ್ದೀನಿ. ಇಲ್ಲಾಂದರೆ 12 ಗಂಟೆಗೆ ವಿಶ್ ಮಾಡಿಬಿಟ್ಟಿರೋರು. ಅಂತ ಬಂದರು. 12 ಗಂಟೆ 5 ನಿಮಿಷ ಕೊಟ್ಟಿರೋದು ನಾನು, ಕೂಲಾಗಿ ವಿಶ್ ಮಾಡಿ ಅಂತಂದು ಕೂತವ್ರೆಲ್ಲ. ನೋಡಿ ಫ್ರೆಂಡ್ಸ್, ನಿದ್ದೆ ಬಿಟ್ಟು ಕೂತವನಂತೆ. ಮಲ್ಕೊಳ್ಳೋ ಮಂಜು ಅಂದರೆ ಮಲ್ಕೊಂಡಲ್ಲೇ ವಿಶ್ ಮಾಡ್ಬಿಟ್ಟು ಮಲ್ಕೋತೀನಿ ಅಂತ ಅಂದು ಕೂತಿರೋದು. ನಿದ್ದೆ ಬಿಟ್ಟು ಕೂತಿದ್ದೀನಿ ಅಂತ ಹೇಳ್ತಾವೆ. ಇವಾಗ ನನ್ನ ಕಣ್ಣೆಲ್ಲ ಆಗಲೇ ಕೂತ್ಕೊತಾ ಆಯ್ತು. ಅವ್ರು ಆಲ್ಮೋಸ್ಟ್ ಹತ್ತತ್ರ ಹೋಗ್ತಾ ಇರ್ತಾರೆ ಮುಳುಬಾಗ್ಲು. ಸರಿ ಬಾ, ಕೊಡಿಸ್ತೀನಿ. ಬಾಯ್. ನೋಡಿ ಫ್ರೆಂಡ್ಸ್, ನಾನೇ ವಿಡಿಯೋ ಮಾಡ್ಕೋತಾ ಇದ್ದೀನಿ ನನ್ನ ಬರ್ತಡೆಗೆ ಏನೇನು ಮಾಡ್ತವ್ರೆ ಅಂತ. to you, happy birthday to you, happy birthday to Pikanaka Chinduaka, happy birthday to you. ಥ್ಯಾಂಕ್ ಯು. ರಕ್ಷಾ ಅಂತೂ ಕೇಕ್ ಫುಲ್ ತಳಿ ಅಲ್ಲ ರಕ್ಷಾ? ಹೌದು. Okay, done. ನಮ್ಮ videographer. ಈ ರಿಸೆಪ್ಷನ್ ಟೈಮ್ ಆಯ್ತಾಯ್ತು. ತಗೋ ಇಟ್ಕೊಳ್ರಿ. ಸೊ ನೈಟ್ ಕೇಕ್ ಕಟ್ ಮಾಡಿ ಹೀಗೆ ಮಾತಾಡಿಕೊಂಡು ಮಲ್ಕೊಂಡಾಗ ಟೈಮ್ ಆಗಲೇ 1:30 ಆಗಿತ್ತು. ಸೊ ಕಸಿನ್ಸ್ ಎಲ್ಲ ಇದ್ದಾಗಂತೂ ನಿಜವಾಗ್ಲೂ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಇವಾಗ ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹೀಗೇ ಪಾಟಲ್ಲಿ ಒಂದು ದಾಸವಾಳ ಗಿಡನ ನೆಟ್ಟಿದೆ, ಅಂದರೆ ಕಡ್ಡಿನ ಹಾಕಿದ್ದೆ. ಅದು ಚೆನ್ನಾಗಿ ಗಿಡ ಬಂದಿದೆ, ಅದರೊಳಗೆ ಒಂದು ಮೊಗ್ಗು ಕೂಡ ಆಗಿದೆ. ಸೊ ನಾನು ಬರ್ತಡೇ ದಿನವೇ ನೋಡ್ತಾ ಇದ್ದೀನಲ್ಲ, ಆ ಒಂದು ಮೊಗ್ಗು ತುಂಬ ಖುಷಿ ಆಯಿತು. ಸೊ ಇವಾಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಹೊರಗಡೆ ಎಲ್ಲ ಹೋಗಿ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿಲ್ಲ ಮುಂಚೆಯಿಂದನೂ. ಸೊ ನೈಟೇ ಕೇಕ್ ಕಟ್ ಮಾಡಿಸ್ತಾರೆ ಜೀವನ್. ಅದಾದಮೇಲೆ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಅವತ್ತು ಬರ್ತಡೇ ಮುಗೀತು. ಮನೆಯಲ್ಲಿ ಏನಾದ್ರು ಒಂದು ಸ್ಪೆಷಲ್ ಅಡುಗೆ ಮಾಡ್ತೀನಿ ಅಷ್ಟೇನೆ. ಸೊ ಇವತ್ತು ನಮ್ಮ ಮಂಜು ರಕ್ಷು ಎಲ್ಲರೂ ಇದ್ದಾರೆ ಅಲ್ವಾ, ಹಾಗಾಗಿ ನಾನು ಅಂದ್ಕೊಂಡೆ ಚಿಕನ್ ಬಿರಿಯಾನಿ ಮಾಡೋಣ, ಆಮೇಲೆ ಕಬಾಬ್ ಮಾಡೋಣ ಅಂತ. ಸೊ ಇಬ್ರಿಗೂ ಕೂಡ ಅಷ್ಟೇ, ನನ್ನ ಮಂಜು ಮತ್ತು ರಕ್ಷು ಇಬ್ರಿಗೂ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಹಾಗೆಯೇ ಅವರು ಚಿಕನ್ ಪೀಸ್ ಎಲ್ಲ ಜಾಸ್ತಿ ತಿನ್ನೋದಿಲ್ಲ, ಅವರು ಕಬಾಬ್ ಇಷ್ಟಪಡ್ತಾರೆ ಅಷ್ಟೇ. ಹಾಗಾಗಿ ನಾನು ಕಬಾಬೇನೇ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟಿಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ಆಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಮಾಡೋದ್ರಿಂದ ನನಗೆ ಪೂಜೆ ಕೆಲಸ ಎಲ್ಲ ಆಗಿಬಿಡ್ಬೇಕು. ಎಲ್ಲರೂ ಇರೋದ್ರಿಂದ ಬೆಳಗ್ಗೆನೇ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ತಿಂಡಿಗೆ. ಸೊ ಹಾಗೆಯೇ ರಕ್ಷುಗೆ ಮತ್ತು ನನ್ನ ತಮ್ಮ ಚಿಂಟುಗೆ ಇಬ್ರಿಗೂ ಹೇಳಿದ್ದೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಬಿಡಿಸಿಟ್ಬಿಡಿ, ಆಮೇಲೆ ಬಂದು ನಾನು ಬಿರಿಯಾನಿ ಮಾಡೋದಕ್ಕೆ ಕೂಡ ಆಗುತ್ತೆ, ಆಮೇಲೆ ಲೇಟಾಗಿ ಹೋಗ್ಬಿಟ್ರೆ ಸುಮ್ಮನೆ ಅಂತ ಅಂದ್ಬಿಟ್ಟು ಅವ್ರಿಗೇ ಹೇಳಿದೆ. ಹೀಗೆ ಟಿ ವಿ ನೋಡಿಕೊಂಡು ಅವರು ಕೂಡ ನನಗೆ ಹೆಲ್ಪ್ ಮಾಡಿಕೊಟ್ರು.
ಸೊ ಇವಾಗ ನಾವು ಬಂದಿರೋ ದೇವಸ್ಥಾನ ಬಂದುಬಿಟ್ಟು ಮಾರಮ್ಮ ದೇವಸ್ಥಾನ, ಇದು ಬಾಗಲಗುಂಟೆನಲ್ಲಿ ಇದೆ. ಸೊ ನಮ್ಮ ಮನೆಗೂ ಕೂಡ ಹತ್ರನೇ. ಸೊ ನಾವು ಯಾವಾಗಲೂ ಕೂಡ ಇಲ್ಲೇ ಬರ್ತೀವಿ. ಇನ್ ಕೇಸ್ ಏನಾದರೂ ಬರ್ತಡೇ ಎಲ್ಲ ಇತ್ತು ಅಂತಂದರೆ ಇಲ್ಲೇ ಬರ್ತಾಯಿದ್ದೆ ಮುಂಚೆ ಎಲ್ಲ. ಇವಾಗ ಯಲಹಂಕಗೆಲ್ಲ ಹೋದ್ಮೇಲೆ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೆ ನಾವು ಹೋಗ್ತಾಯಿದ್ವಿ ಅಷ್ಟೇ. ಇವಾಗ ನಾವು ಇಲ್ಲೇ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ತುಂಬ ಜಾಸ್ತಿ ಏನು ಜನ ಇರಲಿಲ್ಲ. ಆರಾಮಾಗಿ ಕುತ್ಕೊಂಡು ಒಂದು 10 ನಿಮಿಷ ಬಂದ್ವಿ. ಹಾಗೆ ಆನ್ ದ ವೇ ಬರ್ತಾ ಇರುವಾಗ ಅಲ್ಲಿ ಹಲಸಿನಣ್ಣು ಮಾರ್ತಾಯಿದ್ರು. ನನಗಂತೂ ಫುಲ್ ಇಷ್ಟ ಅಂತ ಹೇಳ್ಬೋದು ಹಲಸಿನಣ್ಣು ಅಂತ ಅಂದರೆ. ಸೊ ಹಾಗಾಗಿ ನೋಡಿ ಹಾಗೆ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಹಲಸಿನಣ್ಣು ಕೂಡ ತೊಗೊಂಡ್ವಿ. ಅವರೇನೋ ಸಂಜೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಹಣ್ಣಾಗಿರುತ್ತೆ ಅಂತ. ಸೊ ಹಾಗಾಗಿ ಎಲ್ಲರೂ ಕೂಡ ಇದ್ದಾರೆ ಅಲ್ವಾ, ಈ ಥರ ಟೈಮಲ್ಲಿ ಹಲಸಿನಣ್ಣು ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ನಾವು ಈ ರೀತಿಯೆಲ್ಲ ಯಾವತ್ತೂ ಹಲಸಿನಣ್ಣು ತೊಗೊಳ್ಳೋದಿಲ್ಲ. ಊರಿಗೆ ಹೋದಾಗ ಒಂದು ಕಿತ್ಕೊಂಡ್ಬಂದ್ಬಿಡ್ತಾಯಿದ್ರು ನಮ್ಮಪ್ಪ, ಅವರೇನೆ ಕೊಟ್ಟು ಕಳಿಸ್ತಾಯಿದ್ರು. ಇಲ್ಲ ಅಂತ ಅಂದರೆ ಈ ಥರ ಕೊಂಡ್ಕೊಳ್ಳೋದೆಲ್ಲ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಬರೋದು, ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ದೇವ್ರ ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಬರ್ತಡೇ ಕಂಪ್ಲೀಟ್. ಆ್ಯಕ್ಚುಲಾಗಿ ಇವತ್ತೇನಂತ ಅಂದರೆ ಚಿಕನ್ ಮಾಡಬೇಕು, ಬಿರಿಯಾನಿ ಮಾಡಿ, ಕಬಾಬ್ ಮಾಡಿ, ಆಮೇಲೆ ಸೈಟ್ ಹತ್ರ ಕೂಡ ಹೋಗಬೇಕು. ಸೊ ಅದೊಂದು ಕೆಲಸ ಮಿಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಬೇಗ ಇವಾಗ ತಿಂಡಿ ರೆಡಿ ಮಾಡಿಬಿಟ್ಟು ತಿಂದ್ಬಿಟ್ಟು ಅದಾದಮೇಲೆ ಬಿಲ್ಡಿಂಗ್ ಹತ್ರ ಹೋಗ್ತೀವಿ. ಸೊ ರಕ್ಷು ಒಬ್ಬಳೇ ಇದ್ದಾಳೆ. ಮಂಜು ಮತ್ತು ಚಿಂಟು ಇಬ್ಬರು ಕೂಡ ಅಲ್ಲಿ ಹೋಗಿದ್ದಾರೆ ಅಮ್ಮನ ಮನೆಗೆ. ಅಲ್ಲಿ ಯಾರೂ ಇಲ್ಲ, ಎಲ್ಲ ತಿರುಪತಿಗೆ ಹೋಗಿದ್ದಾರೆ. ಬಟ್ ಏನೋ ಟೈಮ್ ಪಾಸ್ ಮಾಡೋಕ್ಕೆ ಹೋಗಿರ್ತಾರೆ. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಕೂಡ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಬಿರಿಯಾನಿ ಹಾಗೆಯೇ ಚಿಕನ್ ಕಬಾಬ್ಗೆ ಎಲ್ಲ ಕಲಸಿ ಮ್ಯಾರಿನೇಟ್ ಆಗೋದಕ್ಕೆ ಅಂತ ಬಿಟ್ಬಿಡ್ತೀನಿ. ಮಧ್ಯಾಹ್ನ ಉಷಾಕ ಹಾಗೆಯೇ ಶಿಶಿರ್ ಆಮೇಲೆ ಶಿವಮೊಗ್ಗ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಸೇರಿಸಿ ಒಂದೇ ಸರಿ ಬಿರಿಯಾನಿ ಮಾಡಿಬಿಡ್ತೀನಿ. ಸೊ ಈ ರೀತಿ ಬನ್ನಿ, ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ, ನನ್ನ ಬರ್ತಡೇ ವ್ಲಾಗ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಡ್ರೆಸ್ನ ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಸೊ ಫಸ್ಟ್ ಟೈಮ್ ನಾನು ಈ ಒಂದು ಬ್ಲೂ ಕಲರಲ್ಲಿ ತೊಗೊಂಡಿರೋದು. ಆ್ಯಕ್ಚುಲಾಗಿ ನನ್ನ ಹತ್ರ ಈ ಥರ ಕುರ್ತಾ ಸೆಟ್ಟೆಲ್ಲ ಇರಲಿಲ್ಲ. ಯಾಕೋ ಇಷ್ಟ ಆಯಿತು, ತೊಗೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ತೊಗೊಂಡೆ. ಈ ರೀತಿಯಾಗಿ ಇದೆ ಕುರ್ತಾ ಸೆಟ್ಟು. ಆ್ಯಕ್ಚುಲಾಗಿ ನಾನು ಇದ್ರದ್ದೇ ಪ್ಯಾಂಟ್ ಬರುತ್ತೆ, ಅದನ್ನು ವೇರ್ ಮಾಡಿಲ್ಲ. ಅದು ಸ್ವಲ್ಪ ನನಗೇನೋ ಶಾರ್ಟ್ ಅಂತ ಅನ್ನಿಸ್ತು, ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಹಾಗಾಗಿ ಮಾಮೂಲಿ ಹ್ಯಾಂಕಲ್ನಿಂದ ಲೆಗ್ಗಿನ್ಸ್ನ ವೇರ್ ಮಾಡಿದ್ದೀನಿ. ಸೊ ದುಪಟ್ಟ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ತುಂಬ ಲೆಂತಿಯಾಗಿ ಇದೆ. ಈ ಬಾಂದಿನಿ ವರ್ಕ್ ಅಂತ ಹೇಳ್ತಾರಲ್ಲ, ಈ ಬಾಂದಿನಿ ವರ್ಕ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ದುಪಟ್ಟ ಬಂದಿರೋದು. ಹಾಗೆಯೇ ಟಾಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್. ಮೇಯ್ನಾಗಿ ಸಮ್ಮರ್ಗೆ ನನಗೆ ಕಂಫರ್ಟಬಲ್ ಆಗಿರುತ್ತೆ ಅಂತಂದು ಈ ಒಂದು ಡ್ರೆಸ್ನ ತೊಗೊಂಡಿದ್ದು. ಚೆನ್ನಾಗಿದೆ. ನೆಕ್ಕಲ್ಲಿ ಬಂದ್ಬಿಟ್ಟು ಈ ರೀತಿಯಾಗಿ ಸಿಲ್ವರಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ ಬರುತ್ತೆ, ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಬಟ್ ಏನಂದರೆ ಈ ಒಂದು ಡ್ರೆಸ್ದು ಪ್ರಾಬ್ಲಮ್ಮು, ಈ ಒಂದು ಪ್ಯಾಂಟ್ ಇದನ್ನೇ ಪ್ರಾಬ್ಲಮ್ ಅಷ್ಟೇ. ಅದು ಯಾಕೋ ಸ್ವಲ್ಪ ನನಗೆ ಶಾರ್ಟ್ ಅಂತ ಅನಿಸ್ತಾ ಇತ್ತು. ಅದು ಬಿಟ್ಟರೆ ಚೆನ್ನಾಗಿದೆ ಡ್ರೆಸ್. ಯಾವ ರೀತಿ ಇದೆ ನನ್ನ ಬರ್ತಡೇ ಡ್ರೆಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ, ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಸಿಂಪಲಾಗಿ ಒಂದು ಇಯರಿಂಗ್ಸ್ನ ವೇರ್ ಮಾಡಿದ್ದೀನಿ. ಈ ರೀತಿ ಕೂದಲನ್ನ ಸೆಟ್ಟಿಂಗ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಅದೇ ಜಸ್ಟ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಒಂದು ಕ್ಲಿಪ್ ಹಾಕೊಂಡು ಬಿಟ್ಟಿದ್ದೀನಿ. ಅಷ್ಟೇ ಹೆಂಗೆ ಮಾಡ್ತಾವಳೆ. ನಾನೇ ಅಡ್ಜಸ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ಟೈಮ್ ಆಯಿತು, ಬೇಗ ತಿಂಡಿ ಮಾಡ್ತೀನಿ. ನಮ್ಮ ರಕ್ಷುಗೆ ಒಂದು ಕೆಲಸ ಕೊಟ್ಟಿದ್ದೆ ಆ್ಯಕ್ಚುಲಾಗಿ ನಾನು. ಏನಂತ ಅಂದರೆ, ನಾನು ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಇದೊಂದು ಹೆಲ್ಪ್ ಮಾಡಿರು ಅಂತ. ಏನಂದರೆ ಇದನ್ನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಬಿಡು ಅಂತ ಹೇಳೋಗಿದೆ. ಪಾಪ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಇವಾಗ ಹೋಗಿ ಮಸಾಲೆ ಗ್ರೈಂಡ್ ಮಾಡಿಬಿಟ್ಟು ಪಟ ಅಂತ ಮಾಡೋದು ಅಷ್ಟೇ ಬಾಕಿ ಅಲ್ವಾ. ಹೊಟ್ಟೆ ಹಸಿತಿದ್ಯಾ? ಇವಾಗ ಹೋಗಿ ಮಾಡ್ಬಿಡ್ತೀನಿ ಬೇಗ. ಟೈಮ್ ಆಗಲೇ 11 ಗಂಟೆ ಆಗಿಬಿಟ್ಟಿತ್ತು. ನಾನು ಕೂಡ ಬೇಗ ಹೋಗಿ ಮಸಾಲೆ ಗ್ರೈಂಡ್ ಮಾಡಿ ಬಿರಿಯಾನಿ ಕೂಡ ಮಾಡಿದ್ದಾಯಿತು. ಹಾಗೆಯೇ ಕಬಾಬ್ ಕೂಡ ಮಾಡಿದ್ದೀನಿ. ಮೊಸರು ಬಜ್ಜಿ, ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಮೊಸರು ಬಜ್ಜಿ ಅಂದರೆ ತುಂಬ ಇಷ್ಟ. ಬಿರಿಯಾನಿ ಮಾಡಿದ್ರೆ ಮೊಸರು ಬಜ್ಜಿ ಅಂತೂ ಮಾಡಲೇಬೇಕು. ಅದಾದಮೇಲೆ ಕಬಾಬ್ ಮಾಡಿದ್ದೆ. ಆಮೇಲೆ ಮೊಟ್ಟೆ ಅದು ಯಾಕೋ ಗೊತ್ತಿಲ್ಲ, ಎಲ್ಲ ಹೊಸ ಮೊಟ್ಟೆ ಅಂತ ಅನಿಸುತ್ತೆ, ಫುಲ್ ಎಲ್ಲ ಬ್ರೇಕ್ ಆಗಿಬಿಟ್ಟಿತ್ತು. ಹಾಗೆಯೇ ಇವಾಗ ಟೈಮ್ ಕೂಡ ಆಗಿತ್ತಲ್ವ, ಇವಾಗ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ. ತಿಂಡಿ ಆಮೇಲೆ ಊಟ ಎರಡೂ ಒಟ್ಟಿಗೆ ಅಂತಲೇ ಹೇಳ್ಬೋದು, ಒಂಥರ ಬ್ರಂಚ್ ಅಂತಲೇ ಹೇಳ್ಬೋದು. ಸೊ ಇವಾಗ ಟಿ ವಿ ನೋಡಿಕೊಂಡು ಹಾಗೆ ಎಲ್ಲರೂ ಕೂತ್ಕೊಂಡು ಬಿರಿಯಾನಿ ತಿಂದ್ವಿ. ಸೊ ಊಟ ಮಾಡಿದ್ದಾದಮೇಲೆ ಎಲ್ಲರೂ ಕೂಡ ಒಂದು ರೌಂಡ್ ಫುಲ್ ನಿದ್ದೆ ಮಾಡಿಬಿಟ್ಟಿದ್ವಿ. ಅದಾದಮೇಲೆ ಉಷಾಕ, ಶಿವಮಾಮ, ಶಿಶಿರ್ ಕೂಡ ಬಂದರು ಒಂದು 2 ಗಂಟೆ ಹಾಗೆ. ಇವಾಗೆಲ್ಲ ಕೂತ್ಕೊಂಡು ಹಾಗೆ ಮಾತಾಡ್ತಾಯಿದ್ವಿ. ಉಷಾಕ, ಶಿವಮಾಮ ಹಾಗೆಯೇ ಶಿಶಿರ್ ಕೇಕ್ ಕೂಡ ತೊಗೊಂಡು ಬಂದಿದ್ದರು ನನ್ನ ಬರ್ತಡೇಗೋಸ್ಕರ. ಸೊ ಇವಾಗ ಒಂದು ಸ್ವಲ್ಪ ಹಾಗೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದಾದಮೇಲೆ ಕೇಕ್ ಕೂಡ ಕಟ್ ಮಾಡಿದ್ವಿ. ರಕ್ಷು ಇಲ್ಲಿ ಕೇಳಿಲ್ಲಿ, 2 ಕೈ ಕೊಟ್ಬಿಡು, ಇಬ್ರವ್ರೆ 2 ಕಾಲು ಕೊಟ್ಬಿಡು, ಇಬ್ರವ್ರೆ ಮಲ್ಕೊಬಿಡು ಸುಮ್ಮನೆ. ಹಾಂ
ಸೊ ನಮ್ಮ ರಕ್ಷಕ್ಕೆ ಬೇರೆ ಇವತ್ತು ಕಾಲು ನೋವಾಗ್ಬಿಟ್ಟಿತ್ತು. ಅವಳು ಹೀಗೆ ಎದ್ದೇಳುವಾಗ ಬೈ ಮಿಸ್ಸಾಗಿ ಕಾಲು ಉಳುಕ್ಬಿಡ್ತು. ಸೊ ಹಾಗಾಗಿ ಅವಳು ಪಾಪ ನೋವು ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ಲು. ಹಾಗೆ ಅವಳನ್ನ ಕೂಡ ಎಲ್ಲರೂ ಕೇರ್ ಮಾಡ್ತಾಯಿದ್ರು, ಏನಾಯಿತು ಅಂತೆಲ್ಲ ಅಂದ್ಬಿಟ್ಟು. ಈಗ ಕೇಕೆಲ್ಲ ತೊಗೊಂಡು ಬಂದಿದ್ದಲ್ಲ, ಹಾಗಾಗಿ ಕಟ್ ಮಾಡು ಅಂತ ಹೇಳ್ತಾಯಿದ್ರು. ಎಲ್ಲರೂ ಈ ರೀತಿಯಾಗಿ ಇರುವಾಗ ನಾನು ಮಿಸ್ ಮಾಡ್ಕೊಳ್ತಾ ಇದ್ದಿದ್ದು ಅಂತ ಅಂದರೆ ನನ್ನ ತಮ್ಮಂದಿರನ್ನ, ಆಮೇಲೆ ನಮ್ಮ ಚಿಕ್ಕಮ್ಮನ. ಅದೇನೋ ಗೊತ್ತಿಲ್ಲ, ತುಂಬ ನೆನಪಾಗ್ತಾಯಿದ್ರು. ನೆಕ್ಸ್ಟು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಮುಂದಿನ ವರ್ಷ ಅಟ್ಲೀಸ್ಟ್ ಇರಲಿ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.